ಎಸ್ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ರೈತರ ಮಕ್ಕಳು ಅಲ್ವಾ? ಯಾರನ್ನ ರೈತರು ಅಂತ ಕರಿತೀವಿ? ಭೂಮಿಯನ್ನು ಉಳುಮೆ ಮಾಡಿ ಬೆಳೆಗಳನ್ನು ಬೆಳೆಯುವುದನ್ನು ನಾವು ರೈತರು ಅಂತ ಕರೀತೀವಲ್ವ? ಸೊ ರೈತರು ತಮ್ಮ ಹೊಲಗಳಲ್ಲಿ ಅನೇಕ ಬೆಳೆಗಳನ್ನು ಬೆಳೀತಾರೆ. ಸರಿ, ಬೆಳೆದಿರುವಂತಹ ಬೆಳೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಬೆಳೆದಿರೋದೆಲ್ಲ ನೇರವಾಗಿ ಮಾರುಕಟ್ಟೆ ತಗೊಂಡೋಗ್ತಾರ? ಮತ್ತೇನ್ ಮಾಡ್ತಾರೆ ಅಂದ್ರೆ ತಾವು ಬೆಳೆದಂತಹ ಬೆಳೆಗಳಲ್ಲಿ ಬಳಕೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಉಳಿಸಿಕೊಂಡು ಉಳಿದಿದ್ದನ್ನ ನಾವು ಮಾರ್ತೀವಿ ಅಲ್ವಾ? ಸೊ ಎಲ್ಲಿ ಮಾರ್ತೀವಿ? ಹಾಗಾದ್ರೆ ಎಲ್ಲಾ ರೈತರುಗಳು ತಾವು ಬೆಳೆದಂತಹ ಬೆಳೆಗಳನ್ನ ನೇರವಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರ? ಮತ್ತೆ ನೀವೇ ಮಾರುಕಟ್ಟೆ ತಗೊಂಡು ಹೋಗ್ತಾರೋ ಅಥವಾ ಬೇರೆಯವರ ಮೂಲಕ ಅವರಿಗೆ ಮಾರುಕಟ್ಟೆ ಕಳಿಸ್ತಾರ? ಅವರನ್ನ ಏನಂತೀವಿ? ಹಮಾಲರಂತ ಯಾರನ್ನ ಕರಿತೀವಿ ಅಂದ್ರೆ ಯಾರು ಕೆಲಸವನ್ನ ಮಾಡ್ತಾರಲ್ವಾ? ನಾವು ಬೆಳೆದಿರೋದನ್ನ ಮೂಟೆಯಲ್ಲಿ ತುಂಬಿರ್ತೀವಿ, ತುಂಬಿರೋದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಏನಾಗ್ತಾರಲ್ವಾ ಅಂತವನ್ನ ನಾವು ಹಮಾಲರು ಅಂತೇಳಿ ಕರಿತೀವಿ ಅಲ್ವಾ? ಆದ್ರೆ ರೈತರೇ ನೇರವಾಗಿ ಮಾರುಕಟ್ಟೆಗೆ ಹೋಗಲ್ಲ, ಅದನ್ನ ಒಬ್ಬ ವ್ಯಕ್ತಿಯ ಮೂಲಕ ನಾವು ಮಾರುಕಟ್ಟೆಗೆ ತಗೊಂಡು ಹೋಗ್ತೀವಿ. ಆ ವ್ಯಕ್ತಿಯನ್ನು ನಾವು ದಲ್ಲಾಳಿ ಅಂತ ನಾವು ಕರಿತೀವಿ. ಅಂದ್ರೆ ಅವರ ಮೂಲಕ ಒಬ್ಬ ಮಧ್ಯವರ್ತಿ ಇರ್ತಾನೆ, ಅವರ ಮೂಲಕ ನಾವು ಬೆಳೆದಂತಹ ಬೆಳೆಗಳನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತೀವಿ. ಹಾಗಾಗಿ ನಿಮ್ಮ ಸಮಾಜ ವಿಜ್ಞಾನದ ವ್ಯವಹಾರ ಅಧ್ಯಯನದಲ್ಲಿ ಅಧ್ಯಯನದ ಹೆಸರು ಮಾರುಕಟ್ಟೆ ನಿರ್ವಹಣೆ. ಹಾಗಾದ್ರೆ ಈಗ ಹೇಳಿ, ಮಾರುಕಟ್ಟೆ ಎಂದರೆ ಏನು? ನೀವು ಹೇಳಿದ್ರಲ್ಲ, ಬೆಳೆದಂತಹ ಬೆಳೆಗಳನ್ನ ಸೀದಾ ರೈತರು ಏನ್ ಮಾಡ್ತಾರೆ? ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಏನು ಮಾರುಕಟ್ಟೆ ಅಂದ್ರೆ? ಹಾಗಾದ್ರೆ ವ್ಯಾಪಾರ ಮಾಡುವಂತಹ ಸ್ಥಳ. ಏನ್ ವ್ಯಾಪಾರ ಮಾಡ್ತೀವಿ? ವಸ್ತುಗಳನ್ನ. ಯಾವ ವಸ್ತುಗಳನ್ನ? ಬೆಳೆದ ವಸ್ತುಗಳನ್ನ. ಯಾರು ಬೆಳೆದಂತಹ ವಸ್ತುಗಳನ್ನ? ಅಂದ್ರೆ ರೈತರು ಬೆಳೆದಂತಹ ಬೆಳೆಗಳನ್ನ ನಾವು ಮಧ್ಯವರ್ತಿಗಳ ಮೂಲಕ ಬೇರೆ ಬೇರೆಯವರಿಗೆ ತಲುಪಿಸುವಂತಹ ಉದ್ದೇಶಕ್ಕೋಸ್ಕರ ವಸ್ತುಗಳನ್ನ ಅಲ್ಲಿ ಕೊಂಡುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಅಂತಹ ಸ್ಥಳವನ್ನು ನಾವು ಮಾರುಕಟ್ಟೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಮಾರುಕಟ್ಟೆಯ ಅರ್ಥ ಏನು? ಸೊ ಈ ಮಾರುಕಟ್ಟೆ ಎಂಬಂತಹ ಪದ ಲ್ಯಾಟಿನ್ ಭಾಷೆಯ ಮರ್ಕಟಸ್ ಎಂಬಂತಹ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಮರ್ಕಟಸ್ ಎಂಬಂತಹ ಪದದಿಂದ ಬಂದಿದೆ. ಆ ಮರ್ಕಟಸ್ ಎಂಬಂತಹ ಪದದ ಅರ್ಥ ಏನು ಅಂದ್ರೆ ವ್ಯಾಪಾರದ ಸ್ಥಳ. ಮರ್ಕಟಸ್ ಎಂಬಂತಹ ಪದದ ಅರ್ಥ ವ್ಯಾಪಾರದ ಸ್ಥಳ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಕೊಡುವವರು ಮತ್ತೆ ಕೊಂಡುಕೊಳ್ಳುವವರು ವ್ಯವಹಾರ ಮಾಡುವಂತಹ ಒಂದು ಸ್ಥಳ. ಕೊಡುವವರು ಯಾರು? ಬೆಳೆಗಳನ್ನ ಬೆಳೆದಂತಹ ವ್ಯಕ್ತಿ. ಕೊಂಡುಕೊಳ್ಳುವವರು ಯಾರು? ಅವಶ್ಯಕತೆ ಇರುವಂತಹ ವ್ಯಕ್ತಿಗಳು.
ಅಂದ್ರೆ ಆ ಸ್ಥಳದಲ್ಲಿ ವಸ್ತುಗಳನ್ನ ಕೊಡುವುದು ಮತ್ತೆ ತೆಗೆದುಕೊಳ್ಳುವಂತ ಒಂದು ಕೆಲಸ ಕಾರ್ಯ ಅಲ್ಲಿ ನಡೀತಾ ಇರುತ್ತೆ. ಸೊ ಆ ಸ್ಥಳವನ್ನೇ ನಾವು ಮಾರುಕಟ್ಟೆ ಅಂತ ನಾವು ಕರಿತೀವಿ. ಹಾಗಾದ್ರೆ ಮಾರುಕಟ್ಟೆಯ ಅರ್ಥ ವಸ್ತುಗಳನ್ನ ಮಾರಾಟ ಮಾಡುವಂತಹ ಸ್ಥಳ ಅಥವಾ ವಸ್ತುಗಳನ್ನ ವ್ಯಾಪಾರ ಮಾಡುವಂತಹ ಸ್ಥಳವನ್ನ ನಾವು ಮಾರುಕಟ್ಟೆ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಸರಕುಗಳ ವಿನಿಮಯ ನಡೆಯುತ್ತೆ. ಯಾವುದರ ವಿನಿಮಯ? ಸರಕುಗಳ ವಿನಿಮಯ. ವಿನಿಮಯ ಅಂದ್ರೆ ವಿನಿಮಯ ಅಂದ್ರೆ ಅದು ಕೊಡುವುದು ಮತ್ತೆ ತೆಗೆದುಕೊಳ್ಳುವಂತ ಒಂದು ಪ್ರಕ್ರಿಯೆಯನ್ನು ನಾವು ವಿನಿಮಯ. ಅಲ್ಲಿ ಏನ್ ಕೊಟ್ಟು ಏನ್ ತೆಗೆದುಕೊಳ್ತೀವಿ ಅಂದ್ರೆ ಸರಕುಗಳು. ಸರಕುಗಳು ಅಂದ್ರೆ ಇಲ್ಲಿ ವಸ್ತುಗಳು. ಹಾಗಾಗಿ ವಸ್ತುಗಳನ್ನ ತೆಗೆದುಕೊಳ್ಳುವುದು ಮತ್ತು ಕೊಡುವಂತಹ ಸ್ಥಳ ಏನಿರುತ್ತೆ ಆ ಸ್ಥಳವನ್ನೇ ನಾವು ಮಾರುಕಟ್ಟೆ ಅಂತ ನಾವು ಕರಿತೀವಿ. ಹಾಗಾದ್ರೆ ಮಾರುಕಟ್ಟೆಯನ್ನ ನೀವು ನೋಡಿದ್ದೀರಾ ಇಲ್ಲೋ? ನೋಡಿದ್ದೀರಾ? ಎಲ್ಲಿರುತ್ತೆ ಸಾಮಾನ್ಯವಾಗಿ? ನಗರ ಪ್ರದೇಶಗಳಲ್ಲಿ ನಾವು ಮಾರುಕಟ್ಟೆಗಳನ್ನು ಸಾಮಾನ್ಯವಾಗಿ ನೋಡ್ತೀವಿ ಅಲ್ವಾ? ಕೇವಲ ನಗರ ಪ್ರದೇಶಗಳಲ್ಲಿ ಅಷ್ಟೇ ಮಾರುಕಟ್ಟೆಗಳು ಇರುತ್ತಾ? ಮತ್ತೆ ಎಲ್ಲೆಲ್ಲಿರುತ್ತೆ? ಹಾಗಾಗಿ ಮುಂದಿನ ಅಂಶ ಮಾರುಕಟ್ಟೆಯ ವಿಧಗಳು. ಮಾರುಕಟ್ಟೆಯ ವಿಧಗಳು ಯಾವ ಆಧಾರದ ಮೇಲೆ ಮಾರುಕಟ್ಟೆಯ ವಿಧಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ ಅಂದ್ರೆ ಅಲ್ಲಿನ ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ. ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ನಾವು ಅದರಲ್ಲಿ ಅಂದ್ರೆ ಯಾವುದರ ಆಧಾರದ ಮೇಲೆ? ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ಪ್ರಮುಖವಾಗಿ 3 ರೀತಿಯಾದಂತಹ ಮಾರುಕಟ್ಟೆಗಳನ್ನು ನಾವು ಕಾಣ್ತೀವಿ. ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ಪ್ರಮುಖವಾಗಿ 3 ವಿಧದ ಮಾರುಕಟ್ಟೆಗಳನ್ನು ನಾವು ಕಾಣ್ತೀವಿ. ಒಂದು ಸ್ಥಳೀಯ ಮಾರುಕಟ್ಟೆ. ಒಂದು ಸ್ಥಳೀಯ ಮಾರುಕಟ್ಟೆ. 2 ಪ್ರಾದೇಶಿಕ ಮಾರುಕಟ್ಟೆ. ಪ್ರಾದೇಶಿಕ ಮಾರುಕಟ್ಟೆ. 3ನೇದು ರಾಷ್ಟ್ರೀಯ ಮಾರುಕಟ್ಟೆ. ರಾಷ್ಟ್ರೀಯ ಮಾರುಕಟ್ಟೆ. ಆ ರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನಾವು ಮತ್ತೊಂದನ್ನು ಕಾಣ್ತೀವಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಹಾಗಾಗಿ ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಸೇರಿಸಿಕೊಂಡು ಪ್ರಮುಖವಾಗಿ 4 ಪ್ರಕಾರದ ಮಾರುಕಟ್ಟೆಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಸ್ಥಳೀಯ ಮಾರುಕಟ್ಟೆ ಅಂದರೆ ಎಂತಹ ಪ್ರದೇಶಗಳಲ್ಲಿ ಇರುವಂತಹ ಮಾರುಕಟ್ಟೆಗಳನ್ನು ನಾವು ಸ್ಥಳೀಯ ಮಾರುಕಟ್ಟೆಗಳು ಅಂತ ಕರಿತೀವಿ? ಹೇಳಿ. ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಅಂದ್ರೆ ಸಾಮಾನ್ಯವಾಗಿ ಅಂದ್ರೆ ನಾವು ಇರುವಂತಹ ಸ್ಥಳಗಳಲ್ಲೇ ಕಂಡುಬರುವಂತಹ ವ್ಯಾಪಾರದ ಸ್ಥಳವನ್ನು ನಾವು ಸ್ಥಳೀಯ ಮಾರುಕಟ್ಟೆ ಅಂತ ನಾವು ಕರಿತೀವಿ. ನಾವಿರುವಂತಹ ಸ್ಥಳದಲ್ಲಿ ಎಲ್ಲಿ ವ್ಯಾಪಾರ ನಡೆಯುತ್ತೆ? ನಾವೆಲ್ಲ ಇರೋದು ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ವಾ? ಈ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಎಲ್ಲಿ ವ್ಯಾಪಾರ ನಡೆಯುತ್ತೆ?
ಎಲ್ಲಿ ನಡೆಯುತ್ತೆ ಸಾಮಾನ್ಯವಾಗಿ ಹೇಳಿ? ಅಲ್ಲೂ ಕೂಡ ಅದೇ ಪ್ರಕ್ರಿಯೆ ನಡೆಯುತ್ತೆ. ಏನು? ಸರಕುಗಳನ್ನು ಮಾರುವುದು ಅಥವಾ ಸರಕುಗಳನ್ನು ಕೊಳ್ಳುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಸಾಮಾನ್ಯವಾಗಿ ಎಲ್ಲಿ ನಡೆಯುತ್ತೆ ಅಂದರೆ ಸಂತೆಗಳಲ್ಲಿ. ಈಗ ಬಿದಿರಕೆರೆಯಲ್ಲೂ ಕೂಡ ಸಂತೆ ನಡೆಯುತ್ತೆ ಅಲ್ವಾ? ಅಲ್ಲಿ ಅನೇಕ ಜನ ರೈತರುಗಳು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ತಮ್ಮಲ್ಲಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಸಂತೆ ಮಾರ್ಕೆಟಲ್ಲಿ ಹಾಕೊಂಡಿರ್ತಾರೆ. ಸೊ ಅವರು ಬಂದಿರೋದು ತಮ್ಮಲ್ಲಿರುವಂಥ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾವು ನಾಗರಿಕರುಗಳು ಕೂಡ ಅಲ್ಲಿಗೆ ಹೋಗಿರ್ತೀವಿ. ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಅಥವಾ ಸರಕುಗಳನ್ನು ನಾವು ಅವರ ಬಳಿಯಿಂದ ಕೊಂಡ್ಕೊಳ್ತೀವಿ. ಸೊ ಅಲ್ಲೂ ಕೂಡ ಏನು ನಡೆಯುತ್ತೆ? ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಅದು ಎಲ್ಲಿ ಅಂದರೆ ನಾವು ಇರುವಂತಹ ಪ್ರದೇಶಗಳು, ಅದು ನಮ್ಮ ಭೌಗೋಳಿಕ ಪ್ರದೇಶ. ಸೊ ಅಂತಹ ಮಾರುಕಟ್ಟೆಗಳನ್ನು ನಾವು ಸ್ಥಳೀಯ ಮಾರುಕಟ್ಟೆಗಳು ಅಂತ ನಾವು ಕರಿತೀವಿ. ಇನ್ನು ಎರಡನೇದಿರೋದು ಪ್ರಾದೇಶಿಕ ಮಾರುಕಟ್ಟೆಗಳು. ಇದು ಒಂದು ಪ್ರದೇಶಕ್ಕೆ ಸೀಮಿತವಾಗಿರುತ್ತೆ. ಒಂದು ಪ್ರದೇಶಕ್ಕೆ, ಅದು ತಾಲೂಕು ಆಗಿರ್ಬೋದು, ಜಿಲ್ಲಾ ಆಗಿರ್ಬೋದು, ಹೋಬಳಿ ಆಗಿರ್ಬೋದು, ಮತ್ತಿತರೆ ಸ್ಥಳಗಳು ಕೂಡ ಆಗಿರ್ಬೋದು. ಸೊ ಆ ಸ್ಥಳಗಳಿಗೆ ಸೀಮಿತವಾಗಿ ಇರುವಂತಹ ಮಾರುಕಟ್ಟೆಗಳನ್ನು ನಾವು ಪ್ರಾದೇಶಿಕ ಮಾರುಕಟ್ಟೆಗಳು ಅಂತ. ಸಾಮಾನ್ಯವಾಗಿ ಇಲ್ಲಿ ಈಗ ನಾವಿರೋದು ಯಾವ ತಾಲೂಕಿನಲ್ಲಿ? ಜಗಳೂರು ತಾಲೂಕಿನಲ್ಲೂ ಕೂಡ ಮಾರುಕಟ್ಟೆ ವ್ಯವಸ್ಥೆ ಇದೆ. ಸೊ ಅಂತಹ ಮಾರುಕಟ್ಟೆಯನ್ನು ನಾವು ಪ್ರಾದೇಶಿಕ ಮಾರುಕಟ್ಟೆಗಳು ಅಂತಲೂ ಕೂಡ ಕರಿತೀವಿ. ಇನ್ನು ಅದು ಬಿಟ್ಟರೆ ದೊಡ್ಡ ದೊಡ್ಡ ಪ್ರದೇಶಗಳಲ್ಲೂ ಕೂಡ ನಾವು ಕಾಣ್ತೀವಿ. ಸೊ ಅಂತಹ ದೊಡ್ಡ ದೊಡ್ಡ ಪ್ರದೇಶಗಳಲ್ಲೂ ಕೂಡ ಪ್ರತಿನಿತ್ಯ ಅಲ್ಲಿ ವಸ್ತುಗಳ ವಿನಿಮಯ ನಡೀತಾ ಇದೆ. ಪ್ರತಿನಿತ್ಯ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ವಸ್ತುಗಳ ಆ ಸ್ಥಳವನ್ನು ಕೂಡ ನಾವು ಪ್ರಾದೇಶಿಕ ಮಾರುಕಟ್ಟೆಗಳು ಅಂತಲೂ ಕೂಡ ಕರಿತೀವಿ. ಸೊ ಅದು ಪ್ರಾದೇಶಿಕ ಮಾರುಕಟ್ಟೆ. ಇನ್ನು ಮೂರನೇದು ರಾಷ್ಟ್ರೀಯ ಮಾರುಕಟ್ಟೆ. ರಾಷ್ಟ್ರೀಯ ಮಾರುಕಟ್ಟೆಗಳನ್ನು ಸಾಮಾನ್ಯವಾಗಿ ಎಲ್ಲಿ ಕಾಣ್ತೀವಿ? ದೇಶದ ಒಳಗಡೆ ನಾವು ರಾಷ್ಟ್ರೀಯ ಮಾರುಕಟ್ಟೆ ಅಂದರೆ ದೇಶದ ಒಳಗಡೆ ಎಷ್ಟು ರಾಜ್ಯಗಳಿದ್ದಾವೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, ಸೊ ಅಲ್ಲಿ ಇರುವಂತಹ ವಿನಿಮಯ ಸ್ಥಳಗಳನ್ನು ನಾವು ರಾಷ್ಟ್ರೀಯ ಮಾರುಕಟ್ಟೆ ನಾವು ಕರಿತೀವಿ. ಇನ್ನು ಕೊನೆಯದು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು. ಇದು ದೇಶಗಳ ನಡುವೆ ನಡೆಯುವಂತಹ ವಿನಿಮಯದ ಪ್ರಕ್ರಿಯೆಗಳು. ದೇಶಗಳ ನಡುವೆ ನಡೆಯುವಂತಹ ವಿನಿಮಯ ಅಂದರೆ ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ನಾವು ತೆಗೆದುಕೊಂಡು ಬರ್ತೀವಿ ಬೇರೆ ಬೇರೆ ಕಡೆಯಿಂದ. ನಮ್ಮಲ್ಲಿ ಯಥೇಚ್ಛವಾಗಿರುವಂತಹ ವಸ್ತುಗಳನ್ನು ನಾವು ಬೇರೆ ದೇಶಗಳಿಗೂ ಕೂಡ ಕಳಿಸ್ಕೊಡ್ತೀವಿ. ಉದಾಹರಣೆಗೆ ನಿಮಗೆ ಕೈಗಾರಿಕೆಗಳು ಅಂತ ಪಾಠ ಇದೆ ಅಲ್ವಾ? ಆ ಕೈಗಾರಿಕೆಗಳಲ್ಲಿ ನಾವು ಅನೇಕ ರೀತಿಯಾದಂಥ ಕೈಗಾರಿಕೆಗಳನ್ನು ನಾವು ಕಾಣ್ತೀವಿ. ಕಬ್ಬಿಣದ ಕೈಗಾರಿಕೆ, ಉಕ್ಕಿನ ಕೈಗಾರಿಕೆ ಅಲ್ವಾ? ಸೊ ಅಲ್ಲಿ ಉತ್ಪಾದನೆ ಆಗುವಂಥ ವಸ್ತುಗಳನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ತೀವಿ. ಉಳಿದಿದ್ದನ್ನು ನಾವು ಬೇರೆ ಬೇರೆ ದೇಶಗಳಿಗೆ ಕಳಿಸ್ಕೊಡ್ತೀವಿ. ಅದೇ ರೀತಿ ಬೇರೆ ದೇಶಗಳಲ್ಲಿ ಸಿಗುವಂಥ ವಸ್ತುಗಳನ್ನು ನಾವು ನಮ್ಮ ದೇಶಕ್ಕೂ ಕೂಡ ತರಿಸ್ಕೊಳ್ತೀವಿ. ಆ ಒಂದು ಪ್ರಕ್ರಿಯೆ ನಡೆಯುತ್ತಲ್ವ, ಅದನ್ನು ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಅಂತ ಕೂಡ ನಾವು ಕರಿತೀವಿ. ಇದಿಷ್ಟು ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ಇರುವಂತಹ ಮಾರುಕಟ್ಟೆಗಳು. ಇನ್ನು ಮುಂದಿನ ಅಂಶಕ್ಕೆ ಬಂದರೆ ಸರಕುಗಳ ಆಧಾರದ ಮೇಲೆ ಇರುವಂತಹ ಮಾರುಕಟ್ಟೆಗಳು. ಸರಕುಗಳ ಆಧಾರದ ಮೇಲೆ ಇರುವಂತಹ ಮಾರುಕಟ್ಟೆಗಳು. ಅದರಲ್ಲಿ ಒಂದು ಸರಕಿನ ಮಾರುಕಟ್ಟೆ.
ಸರಕಿನ ಮಾರುಕಟ್ಟೆ. ಇಲ್ಲಿ ಸರಕು ಅಂದ್ರೆ ಸೊ ಇಲ್ಲೂ ಕೂಡ ವಸ್ತು ವಿನಿಮಯ ನಡೀತಾ ಇರುತ್ತೆ. ಅಂದ್ರೆ ವಸ್ತುಗಳನ್ನ ಮಾರಾಟ ಮಾಡುವಂತ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಅಂತಹ ಸ್ಥಳವನ್ನು ನಾವು ಸರಕಿನ ಮಾರುಕಟ್ಟೆ ಅಂತ ಕೂಡ ನಾವು ಅಲ್ಲಿ ಕರಿತೀವಿ. ಸರಕು ಅಂದ್ರೆ ವಸ್ತುಗಳು, ಯಾವುದಾದ್ರೂ ವಸ್ತುಗಳು ಆಗಿರ್ಬೋದು. ಇಂಥದೇ ವಸ್ತುಗಳು ಇರುತ್ತೆ ಅಂತ ಇದೆ. ಉತ್ಪಾದನೆ ಮಾಡುವುದರಿಂದ ಹಿಡಿದು ನಾವು ಬೆಳೆಯುವಂತಹ ಬೆಳೆಗಳು ಕೂಡ ಅವುಗಳಲ್ಲಿ ಸೇರ್ಕೊಂಡಿರ್ತವೆ. ಅಂತಹ ಎಲ್ಲ ವಸ್ತುಗಳನ್ನ ವಿನಿಮಯ ಮಾಡುವಂತ ಒಂದು ಸ್ಥಳವನ್ನು ನಾವು ಸರಕಿನ ಮಾರುಕಟ್ಟೆ ಅಂತ ಕೂಡ ಕರಿತೀವಿ. ಇನ್ನು ಅದರಲ್ಲಿ ಎರಡನೇದು ಹಣಕಾಸಿನ ಮಾರುಕಟ್ಟೆ. ಹಣಕಾಸಿನ ಮಾರುಕಟ್ಟೆ ಅಂದ್ರೆ ಹಣವನ್ನ ಮಾರಾಟ ಮಾಡೋದು ಅಂತ. ಮತ್ತೆ ಅಲ್ಲೇನ್ ನಡೆಯುತ್ತೆ? ಹಣದ ವಿನಿಮಯ ನಡೀತಾ ಇರುತ್ತೆ. ಅಂದ್ರೆ ವ್ಯವಹಾರಗಳು ನಡೀತಾ ಇರುತ್ತವೆ. ವಸ್ತುಗಳನ್ನ ಹೇಗೆ ನಾವು ವಿನಿಮಯವನ್ನ ಮಾಡ್ಕೊಳ್ತೀವೋ ಅದೇ ರೀತಿ ಹಣಕಾಸಿನ ವಿನಿಮಯವನ್ನು ಕೂಡ ನಾವು ಅಲ್ಲಿ ಮಾಡ್ಕೊಳ್ತೀವಿ. ಅಲ್ಲಿ ಎಂತಹ ವಿನಿಮಯ ನಡೀತಾ ಇರುತ್ತೆ ಅಂದ್ರೆ ಷೇರು ಮಾರುಕಟ್ಟೆ ಅಂತ. ಷೇರು ಮಾರುಕಟ್ಟೆ ಒಂದಾದ್ರೆ ಮತ್ತೊಂದು ಲೇವಾದೇವಿ ಮಾರುಕಟ್ಟೆ. ಲೇವಾದೇವಿ ಅಂದ್ರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಏನು ಲೇವಾದೇವಿ ಅಂದ್ರೆ? ಏನು ಲೇವಾದೇವಿ ಅಂದ್ರೆ ಯಾರಿಗೆ ಹಣಕಾಸಿನ ಅಥವಾ ಹಣದ ಕೊರತೆ ಇರುತ್ತೋ ಅಂಥವರು ಯಾರ ಬಳಿ ಹಣ ಸಿಗುತ್ತೋ ಅವರಿಂದ ನಾವು ಸಾಲದ ರೂಪದಲ್ಲಿ ತೆಗೆದುಕೊಳ್ತೀವಿ. ಅದನ್ನ ಲೇವಾದೇವಿಗಾರರು ಅಥವಾ ಅವರಿಗೆ ಅವರ ಬಳಿ ನಮ್ಮಲ್ಲಿರುವಂತ ಯಾವುದಾದ್ರೂ ಒಂದು ವಸ್ತುವನ್ನ ಅಡ ಇಡ್ತೀವಿ. ಅಡಮಾನ ಇರೋದು ಅಂತ ಹೇಳ್ತೀವಲ್ವಾ, ಇಟ್ಟು ಅದರ ಆಧಾರದ ಮೇಲೂ ಕೂಡ ನಾವು ಹಣವನ್ನ ಅವರಿಂದ ಪಡೆದುಕೊಳ್ತೀವಿ. ಇನ್ನು ಷೇರು ಮಾರುಕಟ್ಟೆ ಅಂದ್ರೆ ಕಂಪನಿಗಳ ಹೆಸರಿನ ಮೇಲೆ ಹಣದ ಹೂಡಿಕೆಯನ್ನು ನಾವು ಮಾಡೋದು. ಯಾವುದಾದ್ರೂ ಕಂಪನಿಗಳ ಮೇಲೆ ನಾವು ನಮ್ಮಲ್ಲಿರುವಂತಹ ಹಣವನ್ನ ಅಲ್ಲಿ ಹೂಡಿಕೆ ಮಾಡ್ತೀವಿ, ಶೇರನ್ನು ಹಾಕ್ತೀವಿ ಅಲ್ಲಿ. ಸೊ ಆ ಕಂಪನಿಗೆ ಉತ್ತಮವಾದಂತಹ ಲಾಭ ಬಂದ್ರೆ ನಾವು ಹಾಕಿರುವಂತಹ ಬಂಡವಾಳಕ್ಕೆ ಉತ್ತಮವಾದಂತಹ ಲಾಭ ಸಿಗುತ್ತೆ. ಅಕಸ್ಮಾತ್ ನಾವು ಯಾವ ಕಂಪನಿಗೆ ಮೇಲೆ ದುಡ್ಡನ್ನು ಹಾಕಿರ್ತೀವಿ ಆ ಕಂಪನಿ ಏನಾದರೂ ಲಾಸ್ ಆದರೆ ನಮ್ಮ ದುಡ್ಡು ಕೂಡ ಲಾಸ್. ಸೊ ಅಲ್ಲಿ ಏನ್ ನಡೀತಾ ಇರುತ್ತೆ ಅಂದ್ರೆ ಹಣಕಾಸಿನ ವಿನಿಮಯ ಮಾತ್ರ ಅಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಅಂತಹ ಮಾರುಕಟ್ಟೆಯನ್ನು ನಾವು ಹಣಕಾಸಿನ ಮಾರುಕಟ್ಟೆಗಳು ಅಂತೇಳಿ ಕರಿತೀವಿ. ಇದು ಸರಕಿನ ಆಧಾರದ ಮೇಲೆ ಕಂಡುಬರುವಂತಹ ಮಾರುಕಟ್ಟೆಗಳು. ಇನ್ನು ಮೂರನೇ ಅಂಶಕ್ಕೆ ಬಂದ್ರೆ ಸಂಪರ್ಕ ಸ್ಥಾನದ ಆಧಾರದ ಮೇಲೆ. ಸಂಪರ್ಕ ಸ್ಥಾನದ ಆಧಾರದ ಮೇಲೆ ಕಂಡುಬರುವುದು. ಸಂಪರ್ಕ ಅಂದ್ರೆ ಏನು? ಸಂಪರ್ಕ ಅಂದ್ರೆ ಸಂಪರ್ಕ ಅಂದ್ರೆ ಏನು? ವ್ಯಕ್ತಿಗಳ ನಡುವೆ ನಡೆಯುವಂತಹ ಮಾತಿನ ಪ್ರಕ್ರಿಯೆ ಅಂತ. ನಾನು ಅವರನ್ನ ಭೇಟಿಯಾಗಿ ಬರ್ತೀನಿ ಅಂತ ಹೇಳ್ತಾರೆ. ಭೇಟಿಯಾಗೋದ್ರಿಂದ ಸಂಪರ್ಕವನ್ನ ಮಾಡೋದು ಅಂತ. ಸೊ ಇದರ ಆಧಾರದ ಮೇಲೆ ನಾವು ಒಂದು ಪ್ರಾಥಮಿಕ ಮಾರುಕಟ್ಟೆಯನ್ನು ನಾವು ಕಾಣ್ತೀವಿ.
ಪ್ರಾಥಮಿಕ ಮಾರುಕಟ್ಟೆಗಳು. ನಿಮಗೆ ಭೂಗೋಳದಲ್ಲಿ ವಲಯಗಳು ಅಂತ ಬರುತ್ತೆ. ಪ್ರಾಥಮಿಕ ವಲಯ ಅಂತ ಬರುತ್ತಲ್ವಾ. ಸೊ ಆ ಪ್ರಾಥಮಿಕ ವಲಯದಲ್ಲಿ ಬರುವಂತಹ ಪ್ರಮುಖವಾದಂತಹ ಕ್ಷೇತ್ರ ಯಾವುದು? ಕೃಷಿ ಅಲ್ವಾ. ಅದೇ ರೀತಿ ದ್ವಿತೀಯ ವಲಯದಲ್ಲಿ ಬರೋದು ಕೈಗಾರಿಕೆ. ತೃತೀಯ ವಲಯದಲ್ಲಿ ಬರೋದು ಇತರೆ. ಕೃಷಿ ಮತ್ತೆ ಕೈಗಾರಿಕೆಗಳನ್ನ ಹೊರತುಪಡಿಸಿ ಉಳಿದಂತಹ ಕ್ಷೇತ್ರಗಳನ್ನ ನಾವು ತೃತೀಯ ವಲಯದಲ್ಲಿ ಕಾಣ್ತೀವಲ್ವ. ಅದೇ ರೀತಿ ಇಲ್ಲಿ ಪ್ರಾಥಮಿಕ ಮಾರುಕಟ್ಟೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಡೆಯೋದು ವ್ಯವಸಾಯ ಉತ್ಪನ್ನಗಳ ವಿನಿಮಯ. ಅಂದ್ರೆ ಕೃಷಿಯಿಂದ ನಾವು ಯಾವ ವಸ್ತುಗಳನ್ನ ಉತ್ಪಾದನೆ ಮಾಡ್ತೀವೋ ಆ ವಸ್ತುಗಳು ಅಲ್ಲಿ ವಿನಿಮಯ ಆಗ್ತಾ ಇರುತ್ತೆ. ಅದನ್ನು ನಾವು ಪ್ರಾಥಮಿಕ ಮಾರುಕಟ್ಟೆಗಳು ಅಂತೇಳಿ ಕರೀತೀವಿ. ಅಂದ್ರೆ ವ್ಯವಸಾಯ ಉತ್ಪನ್ನಗಳು. ವ್ಯವಸಾಯ ಅಂದ್ರೆ ಕೃಷಿ ಅಂತ. ಕೃಷಿಯಿಂದ ಯಾವ ವಸ್ತುಗಳನ್ನು ನಾವು ಉತ್ಪಾದನೆಯನ್ನು ಮಾಡ್ತೀವೋ ಅಂತಹ ವಸ್ತುಗಳ ಅಲ್ಲಿ ಕೊಡುವುದು ಮತ್ತೆ ಕೊಳ್ಳುವಂತಹ ಪ್ರಕ್ರಿಯೆ ನಡೀತಾ ಇರುತ್ತೆ. ಸೊ ಅಂತಹ ಮಾರುಕಟ್ಟೆಗಳನ್ನು ನಾವು ಪ್ರಾಥಮಿಕ ಮಾರುಕಟ್ಟೆ ಅಂತ ನಾವು ಕರಿತೀವಿ. ಇನ್ನು ಎರಡನೇದು ದ್ವಿತೀಯ ಮಾರುಕಟ್ಟೆ. ದ್ವಿತೀಯ ಮಾರುಕಟ್ಟೆ. ದ್ವಿತೀಯ ಮಾರುಕಟ್ಟೆನಲ್ಲಿ ಇಲ್ಲಿ ಚಿಲ್ಲರೆ ವ್ಯಾಪಾರಿಗಳು ಮತ್ತು ಸಗಟು ವ್ಯಾಪಾರಿಗಳು ಅಂತ ಬರ್ತಾರೆ. ಚಿಲ್ಲರೆ ವ್ಯಾಪಾರಿಗಳು ಮತ್ತೆ ಸಗಟು ವ್ಯಾಪಾರಿ. ಅಂದ್ರೆ ಸಗಟು ವ್ಯಾಪಾರಿಗಳಿಂದ ಈ ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳನ್ನ ತೆಗೆದುಕೊಂಡು ಬಂದು ಇವರು ಗ್ರಾಹಕರಿಗೆ ವಿನಿಮಯವನ್ನ ಮಾಡ್ತಾರೆ. ಸಗಟು ವ್ಯಾಪಾರಿಗಳಿಂದ ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳನ್ನ ತೆಗೆದುಕೊಂಡು ಬಂದು ಆ ವಸ್ತುಗಳನ್ನ ಗ್ರಾಹಕರಿಗೆ ಅವರು ವಿನಿಮಯವನ್ನ ಮಾಡ್ತಾರೆ. ಹಾಗಾದ್ರೆ ಯಾರನ್ನ ನಾವು ಸಗಟು ವ್ಯಾಪಾರಿಗಳು ಅಂತ ಕರಿತೀವಿ? ದೊಡ್ಡ ದೊಡ್ಡ ವ್ಯಾಪಾರಗಳನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಇಂಗ್ಲಿಷ್ ನಲ್ಲಿ ಕರಿತೀವಿ ಹೋಲ್ಸೇಲ್ ಅಂಗಡಿಗಳು ಅಂತ. ಸೊ ಅಂತಹ ವ್ಯಾಪಾರಿಗಳನ್ನು ನಾವು ಸಗಟು ವ್ಯಾಪಾರಿಗಳು ಅಂತ ನಾವು ಕರಿತೀವಿ. ಸೊ ಇವರಿಂದ ಈ ಚಿಲ್ಲರೆ ವ್ಯಾಪಾರಿಗಳು ವಸ್ತುಗಳನ್ನ ತೆಗೆದುಕೊಂಡು ತಗೊಂಡ್ಬರ್ತಾರೆ. ಹಾಗಾದ್ರೆ ಚಿಲ್ಲರೆ ವ್ಯಾಪಾರಿಗಳು ಅಂದ್ರೆ ಯಾರು? ನಮ್ಮ ಸ್ಥಳೀಯ ಮಟ್ಟದಲ್ಲಿ ಚಿಕ್ಕ ಚಿಕ್ಕ ಗೂಡಂಗಡಿಗಳನ್ನ ಹಾಕೊಂಡಿರ್ತಾರೆ. ಮನೆಯಲ್ಲೇ ಒಂದೊಂದು ಅಂಗಡಿ ರೂಪದಲ್ಲಿ ಹಾಕೊಂಡಿರ್ತಾರಲ್ವಾ, ಅಂತಹ ವ್ಯಾಪಾರಿಗಳನ್ನು ನಾವು ಚಿಲ್ಲರೆ ವ್ಯಾಪಾರಿಗಳು ಅಂತ ನಾವು ಕರಿತೀವಿ. ಸೊ ಅವರು ಗ್ರಾಹಕರು ಅಂದ್ರೆ ನಾವು, ನಮಗೆ ಅವರು ವಸ್ತುಗಳನ್ನ ವಿನಿಮಯ ಮಾಡ್ತಾರೆ. ಸೊ ಹಾಗಾಗಿ ಅಂತಹ ಮಾರುಕಟ್ಟೆಯನ್ನು ನಾವು ದ್ವಿತೀಯ ಮಾರುಕಟ್ಟೆ ಅಂದ್ರೆ ಇಲ್ಲಿ ರೈತರಿಂದ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡೋದು. ಸೊ ಇವರಿಂದ ಯಾರು ತೆಗೆದುಕೊಳ್ತಾರೆ? ಇವರು ತೆಗೆದುಕೊಳ್ತಾರೆ. ಯಾರು? ಸಗಟು ವ್ಯಾಪಾರಿ. ಇವರಿಂದ ಯಾರು ತೆಗೆದುಕೊಳ್ತಾರೆ? ಇವರಿಂದ ನಾವು. ಸೊ ಈ ಒಂದು ವಿನಿಮಯವನ್ನ ನಡೆಯುವಂತಹ ಮಾರುಕಟ್ಟೆ ಅಥವಾ ಸ್ಥಳವನ್ನು ನಾವು ದ್ವಿತೀಯ ಮಾರುಕಟ್ಟೆ ಅಂತ ನಾವು ಕರಿತೀವಿ. ಇನ್ನು ಮೂರನೇದು ಅಂತಿಮ ಮಾರುಕಟ್ಟೆ. ಅಂತಿಮ ಮಾರುಕಟ್ಟೆ ಏನು? ಅಂತಿಮ ಮಾರುಕಟ್ಟೆ ಅಂದ್ರೆ ಇವರು
ಇವರಿಗೆ ವಸ್ತುಗಳನ್ನ ಮಾರಾಟ ಮಾಡ್ತಾರಲ್ವಾ, ಇದೇ ಅಂತಿಮ. ಇಲ್ಲಿ ರೈತರು ಬೆಳೆದಂತಹ ಬೆಳೆಗಳನ್ನ ವಿನಿಮಯ ಮಾಡ್ತೀವಿ. ಸೊ ಇವರಿಂದ ಇವರು ವಸ್ತುಗಳನ್ನ ತೆಗೆದುಕೊಳ್ತಾರೆ, ಸಗಟು ವ್ಯಾಪಾರಿ. ಸಗಟು ವ್ಯಾಪಾರಿಗಳಿಂದ ಚಿಲ್ಲರೆ ವ್ಯಾಪಾರಿಗಳ ತೆಗೆದುಕೊಳ್ಳಿ. ಆ ಚಿಲ್ಲರೆ ವ್ಯಾಪಾರಿಗಳಿಂದ ನಾವೇನ್ ತೆಗೆದುಕೊಳ್ತೀವಲ್ವಾ, ನಾವೇ ಅಂತಿಮ ಮಾರುಕಟ್ಟೆಯಲ್ಲಿ ಇರುವಂತವರು. ಸೊ ಈ ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರಿಗೆ ವಸ್ತುಗಳನ್ನ ವಿನಿಮಯ ಮಾಡುವಂತ ಒಂದು ಪ್ರಕ್ರಿಯೆಯನ್ನೇ ನಾವು ಅಂತಿಮ ಮಾರುಕಟ್ಟೆ ಅಂತಲೂ ಕೂಡ ನಾವು ಕರೀತೀವಿ. ಸೊ ಪ್ರಾಥಮಿಕ ಮಾರುಕಟ್ಟೆನಲ್ಲಿ ಕೃಷಿ ಉತ್ಪನ್ನ ವಸ್ತುಗಳನ್ನ ವಿನಿಮಯ ಮಾಡ್ತೀವಿ. ದ್ವಿತೀಯ ಮಾರುಕಟ್ಟೆನಲ್ಲಿ ಸಗಟು ವ್ಯಾಪಾರಿಗಳು ಚಿಲ್ಲರೆ ವ್ಯಾಪಾರಿಗಳಿಗೆ ವಸ್ತುಗಳನ್ನ ವಿನಿಮಯ ಮಾಡ್ತಾರೆ. ಅಂತಿಮ ಮಾರುಕಟ್ಟೆಯಲ್ಲಿ ಚಿಲ್ಲರೆ ವ್ಯಾಪಾರಿಗಳು ಗ್ರಾಹಕರಿಗೆ ವಸ್ತುಗಳನ್ನ ವಿನಿಮಯ ಮಾಡಿಕೊಡ್ತಾರೆ. ಸೊ ಇದು ಸರಕುಗಳ ಸ್ಥಾನದ ಆಧಾರದ ಮೇಲೆ ಕಂಡುಬರುವಂತಹ ಮಾರುಕಟ್ಟೆಗಳು. ಸೊ ಇದು ಸರಕು ಸ್ಥಾನದ ಆಧಾರದ ಮೇಲೆ ಕಂಡುಬರುವಂತಹ ಮಾರುಕಟ್ಟೆ. ಸೊ ಹಾಗಾಗಿ ಮಾರುಕಟ್ಟೆ ಅಂದ್ರೆ ಏನು, ಮಾರುಕಟ್ಟೆಯ ಅರ್ಥವನ್ನು ಬರೀಬೇಕು. ಮಾರುಕಟ್ಟೆಯಲ್ಲಿ ವಿಧಗಳು, ಆ ವಿಧಗಳಲ್ಲಿ ಈಗ ನಾವು ಮಾಡಿರೋದು ಮೂರೇ. ಒಂದು ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ಕಂಡುಬರುವಂತಹ ಮಾರುಕಟ್ಟೆಗಳು, ಎರಡನೇದು ಆಧಾರದ ಮೇಲೆ ಕಂಡುಬರುವಂತಹ ಮಾರುಕಟ್ಟೆಗಳು, ಮೂರನೇದು ಆಧಾರದ ಮೇಲೆ ಕಂಡುಬರುವಂತಹ ಮಾರುಕಟ್ಟೆಗಳು. ಇದನ್ನ ಯಾಕೆ ಸಂಪರ್ಕ ಸ್ಥಾನ ಅಂತ ಹೇಳ್ತಾರೆ ಅಂದ್ರೆ, ರೈತರಿಂದ ಸಗಟು ವ್ಯಾಪಾರಿಗಳು ಸಂಪರ್ಕವನ್ನು ಮಾಡ್ತಾರೆ, ಸಗಟು ವ್ಯಾಪಾರಿಗಳಿಂದ ಚಿಲ್ಲರೆ ವ್ಯಾಪಾರಿಗಳು ಸಂಪರ್ಕವನ್ನು ಮಾಡ್ತಾರೆ, ಚಿಲ್ಲರೆ ವ್ಯಾಪಾರಿಗಳಿಂದ ಗ್ರಾಹಕರು ಸಂಪರ್ಕವನ್ನು ಮಾಡ್ತಾರೆ. ಯಾವುದಕ್ಕೆ ಸಂಪರ್ಕ ಮಾಡ್ತಾರೆ? ಸರಕುಗಳನ್ನ ಪಡೆದುಕೊಳ್ಳುವಂತಹ ಉದ್ದೇಶಕ್ಕೋಸ್ಕರ ಅವರು ಸಂಪರ್ಕವನ್ನ ಮಾಡುತ್ತಾರೆ. ಇದಿಷ್ಟು ಇವತ್ತಿನ ಅವಧಿನಲ್ಲಿ. ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ಕೇಳಿ. ಡೌಟ್ ಇಲ್ಲ ಅಂದ್ರೆ ನಾನು ಪ್ರಶ್ನೆ ಕೇಳ್ಬೋದು. ನಿಮಗೆ ಡೌಟ್ ಇಲ್ಲ ಅಂದ್ರೆ ನಾನು ಪ್ರಶ್ನೆ ಕೇಳ್ಬೋದಲ್ವಾ? ಹೇಳಿ, ಮಾರುಕಟ್ಟೆ ಎಂದರೇನು ಹೇಳಿ. ಕೇಳಿದ್ರಲ್ಲಿ ನೀವೇನು ಅರ್ಥ ಮಾಡ್ಕೊಂಡಿದ್ರೆ ಅದನ್ನ ಹೇಳಿ. ಮಾರುಕಟ್ಟೆ ಎಂದರೇನು? ನೀವು ಹೇಳಿದ್ ಸರಿ, ಅದನ್ನೇ ಎತ್ತಿಟ್ಟು ಒಬ್ಬರು ಅನ್ಸೋದು. ಏನ್ ವ್ಯಾಪಾರ ಮಾಡ್ತೀವಿ? ವಸ್ತುಗಳನ್ನು ನಾವು ಅಥವಾ ಸರಕುಗಳನ್ನು ನಾವು ವ್ಯಾಪಾರ ಮಾಡ್ತೀವಿ. ಸೊ ಆ ಸರಕುಗಳು ನಮ್ಮ ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ಬೇರೆ ಬೇರೆ ಇರುತ್ತೆ. ಎಲ್ಲಾ ಕಡೆನೂ ಕೂಡ ಒಂದೇ ರೀತಿಯಾದಂತಹ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಲ್ಲ ಅಲ್ವಾ? ಬೇರೆ ಬೇರೆ ವಸ್ತುಗಳನ್ನು ಕೂಡ ನಾವು ಉತ್ಪಾದನೆ ಕೂಡ ನಾವು ಮಾಡ್ತೀವಲ್ವಾ? ಸೊ ಅದರ ಇನ್ನ ಮಾರುಕಟ್ಟೆಯ ಅರ್ಥ. ಮಾರುಕಟ್ಟೆ ಎಂಬಂತ ಪದವು ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಭಾಷೆಯಿಂದ. ಆ ಲ್ಯಾಟಿನ್ ಭಾಷೆಯಿಂದ ಬಂದಂತಹ ಪದ ಯಾವುದು? ಮರ್ಕಟಸ್ ಎಂಬಂತಹ ಪದದಿಂದ. ಮರ್ಕಟಸ್ ಎಂಬಂತಹ ಪದದ ಅರ್ಥ ಏನು? ಮರ್ಕಟಸ್ ಎಂಬಂತ ಪದದ ಅರ್ಥ ವ್ಯಾಪಾರದ ಸ್ಥಳ ಅಂತ ಅರ್ಥ. ಮಾರುಕಟ್ಟೆ ಅಂತ ಅಲ್ಲ.
ಅಂದ್ರೆ ಮಾರುಕಟ್ಟೆನೇ ಬರುತ್ತೆ, ಆದರೆ ಅದರ ಅರ್ಥ ಬರೋದು ಸೊ ಇದಿಷ್ಟು. ಇನ್ನು ಉಳಿದಿದ್ದು ನೆಕ್ಸ್ಟ್ ಅವಧಿನಲ್ಲಿ ನಾವು ಕಂಟಿನ್ಯೂ.